ಬಾಗೇಪಲ್ಲಿ ಭಾಗ್ಯನಗರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲೇಬೇಕು ಎಂದು ಪಟ್ಟಣದ ಶ್ರೀ ಸಾಯಿಬಾಬಾ ಟೆಂಪಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹರೀಶ್ ಹಾಗೂ ತಂಡ ಮತ್ತು ಶಾಸಕರ ಅಭಿಮಾನಿ ಬಳಗದಿಂದ ವಿಶೇಷ ಪೂಜೆ ನೆರವೇರಿದೆ. ಈ ಬಗ್ಗೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಂಡದವರು, ಬಾಗೇಪಲ್ಲಿ ಬಯಲುಸೀಮೆ ಪ್ರದೇಶದಲ್ಲಿ 70 ವರ್ಷಗಳಿಂದ ಸಚಿವ ಸ್ಥಾನ ನೀಡಿರುವುದಿಲ್ಲ. ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಗುಡಿಬಂಡೆ, ಚೇಳೂರು ಈ ಎಲ್ಲವೂ ಬಯಲುಸೀಮೆ ಪ್ರದೇಶಗಳಾಗಿದ್ದು, ಈ ಪ್ರದೇಶಗಳಲ್ಲಿ ಅಭಿವೃದ್ಧಿ ಇನ್ನೂ ಹೆಚ್ಚಿಗೆ ಆಗಬೇಕು ಎಂದರೆ ಶಾಸಕರ ಅನುದಾನ ಕಡಿಮೆಯಾಗುತ್ತೆ. ಆದರೆ ಮಂತ್ರಿಗಳ ಅನುದಾನವಾದರೆ ಈ ಪ್ರದೇಶದಲ್ಲಿ ಉನ್ನತ ಅನುಕೂಲವಾಗುವ ಸೂಚನೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರು ಮತ್ತು ಎಸ್ಎನ್ ಸುಬ್ಬಾರೆಡ್ಡಿಯವರ ಅಭಿಮಾನಿಗಳು ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಲೇಬೇಕು ಎಂದು ಒತ್ತಾಯಿಸಿದರು. ದಾಸರಿ ನರಸಿಂಹಮೂರ್ತಿ, ಬಾಗೇಪಲ್ಲಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಈ ದಿನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ನಾವು ವಿಶೇಷವಾಗಿ ಪೂಜೆ ಮತ್ತು ಅಭಿಷೇಕವನ್ನು ಮಾಡಿಸಿದ್ದೀವಿ. ನಮ್ಮ ಬಾಗೇಪಲ್ಲಿಯ ಜನಪ್ರಿಯ ಶಾಸಕರು ಎಸ್ಎನ್ ಸುಬ್ಬಾರೆಡ್ಡಿ ಅವರು 3 ಬಾರಿ ಗೆದ್ದಿದ್ರು ಕೂಡ ಯಾಕೋ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮಂತ್ರಿ ಪದವಿ ಕೊಡಲಿಕ್ಕೆ ಹಿಂದು ಮುಂದೆ ನೋಡ್ತಾ ಇದೆ. ಹಾಗಾಗಿ ಈ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಲಿ. ಸ್ವತಂತ್ರ ಬಂದಾಗಿಂದ ಈ ಭಾಗಕ್ಕೆ 1 ಬಾರಿ ಕೂಡ ಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ. ಇದು ಕೂಡ 244 ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಕೂಡ ಒಂದಾಗಿದೆ. ಆದರೂ ಕೂಡ ಯಾಕೆ ನಮ್ಮ ಶಾಸಕರಿಗೆ ಈ ಹೈಕಮಾಂಡ್ ಅವರು ಮಂತ್ರಿ ಪದವಿ ಕೊಡಲಿಕ್ಕೆ ಹಿಂದು ಮುಂದೆ ನೋಡ್ತಿದ್ದಾರೆ? ಇದನ್ನು ನಾವು ಈಗಾಗಲೇ ಕೇಳಬೇಕಾಗಿರುವಂಥದ್ದು. ಸ್ವತಂತ್ರ ಬಂದಾಗಿಂದ ಇಲ್ಲಿ ಒಬ್ಬರು ಶಾಸಕರು ಆಗ್ತಾ ಬರ್ತಾ ಇದ್ದಾರೆ. ಈ ರಾಷ್ಟ್ರೀಯ ಪಕ್ಷಗಳು ಯೋಚನೆ ಮಾಡಿದರೆ ಇವತ್ತಾದರೂ ನಾವು ಶಾಸಕರುಗಳಿಗೆ ಇಲ್ಲಿ ಮಂತ್ರಿ ಸ್ಥಾನ ಕೊಡ್ಬೋದಾಗಿತ್ತು, ಆದರೆ ಕೊಟ್ಟಿಲ್ಲ. ನಿಜವಾಗ್ಲೂ ಕೂಡ ಇದು ಖಂಡನೀಯ. ಈಗಾಗಲೇ ಕೊಡಬೇಕಾಗಿದ್ದನ್ನು ಈಗಲಾದರೂ ಕೂಡ ಸಮಯ ಬಂದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗ್ಬೋದು, ಇದು ಬಯಲುಸೀಮಾ ಪ್ರದೇಶ, ಇದು ಬರಪೀಡಿತ ಪ್ರದೇಶ. ಈ ಭಾಗಕ್ಕೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದಲ್ಲಿ ಅದು ಯಾವ ಪೋರ್ಟ್ಫೋಲಿಯೋ ಆದರೂ ಪರವಾಗಿಲ್ಲ, ಆ ಭಾಗದಲ್ಲಿ ಆ ಶಾಸಕರು ಇವತ್ತೇನು ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಇದ್ದಾರೆ, ಅವರು ಈ ಭಾಗವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತಂದರೆ ಇವತ್ತು ಶಾಸಕರ ಸ್ಥಾನಕ್ಕೆ ಬರುವಂಥ ಅನುದಾನನೇ ಬೇರೆ, ಮಂತ್ರಿ ಸ್ಥಾನಕ್ಕೆ ಬರುವಂಥ ಅನುದಾನನೇ ಬೇರೆ. ಹಾಗಾಗಿ ಮಂತ್ರಿ ಆದರು ಅಂತಂದರೆ ಈ ಭಾಗ ಏನು ಹಿಂದುಳಿದಿದ್ದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ 3 ಬಾರಿ ಗೆದ್ದಿರುವಂಥವ್ರು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಜೊತೆಗೆ 1 ಬಾರಿ ಗೆದ್ದರೆ ಮತ್ತೊಂದು ಬಾರಿ ಗೆಲ್ಲಲ್ಲ ಅನ್ನೋವಂಥ ಇತ್ತು ಬಾಗೇಪಲ್ಲಿಯಲ್ಲಿ. ಅಂಥ ಭಾಗದಲ್ಲೂ ಕೂಡ ಅವರು 3 ಬಾರಿ ಗೆದ್ದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ 70 ವರ್ಷದಿಂದ ಬರೆದಿರುವಂಥ ಮಂತ್ರಿ ಸ್ಥಾನ ಅವ್ರಿಗೆ ಸಿಕ್ಕಿ ಈ ಭಾಗದಲ್ಲಿ ಅವರು ಮಂತ್ರಿ ಸ್ಥಾನ ಕೂಡ ಯಶಸ್ವಿ ಕಾರ್ಯ ಮಾಡ್ತಾರೆ. ಎಲ್ಲ ಅರ್ಹತೆ ಇದ್ದರೂ ಕೂಡ ಹೈಕಮಾಂಡ್ ಅವರು ಕೊಡಿದಿರ ಹಿಂದು ಮುಂದೆ ನೋಡ್ತಾರೆ. ಇದು ಖಂಡನೀಯ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿಶೇಷ ಪೂಜೆ ಮಾಡಿ ನಾವು ಇವತ್ತು ಆಗ್ರಹಿಸ್ತಾ ಇದ್ದೀವಿ, ಅವ್ರಿಗೆ ಆದಷ್ಟು ಬೇಗ ಮಂತ್ರಿ ಸ್ಥಾನ ಸಿಗಲಿ ಅಂತೇಳಿ.